ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗೀತಾ ಜಯಂತಿ ವಿಶೇಷವಾಗಿ ಅರ್ಜುನನಿಗೆ ಗೀತೆಯ ಉಪದೇಶವನ್ನು ಮಾಡಿದಂತಹ ಆ ದಿನ, ಗೀತೆಯು ನಮಗೆ ಸಿಕ್ಕಿದಂತಹ ದಿನ, ಗೀತೆಯಿಂದ ಅನೇಕ ತತ್ವಗಳನ್ನು ತಿಳಿದಂತಹ ದಿನ, ಆ ತತ್ವಗಳನ್ನು ನಮ್ಮ ಜೀವನದಲ್ಲಿ ತಿಳಿದುಕೊಳ್ಳುವುದಕ್ಕಾಗಿ ಬಹಳವಾದ ಪರಿಶ್ರಮವನ್ನು ನಾವು ಪಡಬೇಕು. 18 ಅಧ್ಯಾಯಗಳಿಂದ ಕೂಡಿದಂತಹ ಆ ಗೀತೆ, ಒಂದೊಂದು ಅಧ್ಯಾಯಗಳಲ್ಲಿಯೂ ಒಂದೊಂದು ತರಹದ ತತ್ವವನ್ನು, ಒಂದೊಂದು ಅಧ್ಯಾಯದ ಪಾರಾಯಣವನ್ನು ಮಾಡುವುದರಿಂದ ಒಂದೊಂದು ತರಹದ ದುಃಖಗಳು ನಾಶವಾಗ್ತದೆ ಅಂತ ಪುರಾಣಾದಿಗಳು ತಿಳಿಸಿಕೊಡುತ್ತದೆ. ಆ ಗೀತೆಯ ತತ್ವಗಳನ್ನು ಅರ್ಜುನನಿಗೆ ಉಪದೇಶ ಮಾಡುವ ಮುಖಾಂತರ ಕೃಷ್ಣ ನಮಗೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡಿದಂತಹ ದಿನ. ವಿಚಿತ್ರವಾದ ರೀತಿಯಲ್ಲಿ ಸತ್ವ, ರಜಸ್ತಮೋ ಎಂಬಂತಹ ಆ ಗುಣಗಳಿಂದ ಆಗುವಂತಹ ಪ್ರಕ್ರಿಯೆಗಳು, ಯೋಗದ ಉಪಾಯಗಳು, ಕರ್ಮಶ್ರೇಷ್ಠನೋ ಜ್ಞಾನಶ್ರೇಷ್ಠನೋ, ಜ್ಞಾನದಿಂದ ಯಾವ ಫಲ, ಕರ್ಮದಿಂದ ಯಾವ ಫಲ, ಕರ್ಮ ಮಾಡುವುದು ಯಾಕೆ, ಕರ್ಮವನ್ನು ಯಾಕೆ ಬಿಡಲಿಕ್ಕಾಗೋದಿಲ್ಲ, ಜ್ಞಾನದಿಂದ ಏನು ಸಿಗತ್ತೆ, ಯಾರು ಭಗವಂತನಿಗೆ ಪ್ರಿಯರಾಗ್ತಾರೆ, ಯೋಗೀಂತಾಗುವವನು ಹೇಗಿರಬೇಕು, ದ್ವಂದ್ವಾತೀತಗಳು ಅಂತಂದರೆ ಏನು, ಯಾರು ಪಂಡಿತರು ಅಂತ ಹೇಳಿಸಿಕೊಳ್ತಾರೆ, ಇತ್ಯಾದಿ ಸಕಲ ತತ್ವಗಳು ಕೂಡ ಕೃಷ್ಣ ಅರ್ಜುನನನ್ನ ಮುಂದೆ ಇಟ್ಟುಕೊಂಡು ನಮಗೆ ಉಪದೇಶವನ್ನು ಮಾಡಿದಂತಹ ಆ ದಿನ. ವಿಚಿತ್ರವಾದ ರೀತಿಯಲ್ಲಿ ಪ್ರಶ್ನೆಗಳು ಅರ್ಜುನನು ಮಾಡಿದಾಗ ಅವುಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟು, ನೋಡಪ್ಪ, ನಾನು ನಿತ್ಯ, ನೀನು ನಿತ್ಯ, ಜೀವನಿಗೆ ನಾಶವಿಲ್ಲ, ಈಶ್ವರನಿಗೆ ನಾಶವಿಲ್ಲ, ಹಾಗಾಗಿ ನಿನ್ನ ಧರ್ಮವನ್ನು ನೀನು ಮಾಡಬೇಕು, ಯುದ್ಧವನ್ನು ಮಾಡಬೇಕು, ಯುದ್ಧವನ್ನು ಮಾಡಿ ನೀನು ನಿನ್ನ ವರ್ಣಕ್ಕೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೀಗೆ 4 ಜನರು ಕೂಡ ತಮ್ಮ ತಮ್ಮ ವರ್ಣಗಳಿಗೆ ಹೇಳಲ್ಪಟ್ಟಂತಹ ಏನು ಕರ್ಮಗಳು ಇದೆಯೋ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಸಮರ್ಪಣೆಯನ್ನು ಮಾಡುವುದು ಮತ್ತು ಸಂಘ, ಆಶೆ ಮತ್ತು ದುರ್ಜನದ ಜೊತೆಗೆ ಸಹವಾಸಾದಿಗಳು ಇವುಗಳನ್ನು ಬಿಡಬೇಕು. ಆಸೆಯನ್ನು ಇಟ್ಟುಕೊಂಡು ಕರ್ಮಗಳನ್ನು ಮಾಡಿದರೆ ಅದು ಕರ್ಮ ಅಂತ ಆಗೋದಿಲ್ಲ. ಸಕಾಮ ಕರ್ಮ, ನಿಷ್ಕಾಮ ಕರ್ಮ ಅಂತ ಇತ್ಯಾದಿ ಎರಡೆರಡು ಕರ್ಮಗಳು ಕೂಡ ಇದೆ. ಸಕಾಮ ಕರ್ಮದಿಂದ ಫಲ ಅಷ್ಟು ಏನಿಲ್ಲ, ಏನು ಬೇಕೋ ಆ ಫಲಗಳು ಮಾತ್ರ ಸಿಗತ್ತೆ. ನಿಷ್ಕಾಮ ಕರ್ಮವನ್ನು ಜ್ಞಾನಪೂರ್ವಕವಾಗಿ ಮಾಡಿದರೆ ಆಗ ವಿಶೇಷವಾದ ಮೋಕ್ಷರೂಪವಾದ ಫಲ ಅದು ನಮಗೆ ಸಿಗತ್ತೆ ಅಂತ ಇತ್ಯಾದಿ ಅನೇಕ ತತ್ವಗಳು. ಹೇಗೆ ಯಾವುದು ಸಾತ್ವಿಕವಾದ ದಾನ, ಯಾವುದು ರಾಜಸಿಕವಾದಂತಹ ದಾನ, ಯಾವುದು ತಾಮಸವಾದಂತಹ ದಾನ, ಯಾವುದು ಸಾತ್ವಿಕವಾದ ಬುದ್ಧಿ, ಯಾವುದು ರಾಜಸ ಬುದ್ಧಿ, ಯಾವುದು ತಾಮಸ ಬುದ್ಧಿ ಇತ್ಯಾದಿ ಅನೇಕ ತತ್ವಗಳನ್ನು ಭಗವಂತ ಹೇಳಿದ್ದಾನೆ. ವಿಶ್ವರೂಪದ ದರ್ಶನವನ್ನು ಮಾಡಿಸಿದ್ದಾನೆ. ಆ ವಿಶ್ವರೂಪವನ್ನು ನೋಡಿದಾಗ ಒಳ್ಳೆಯ ಕಣ್ಣನ್ನು ಮತ್ತೆ ಕೊಟ್ಟಿದ್ದಾನೆ ಅರ್ಜುನನಿಗೆ. ಈ ಸಾಮಾನ್ಯವಾದ ಕಣ್ಣಿನಿಂದ ನೀನು ನೋಡ್ಲಿಕ್ಕಾಗೋದಿಲ್ಲ, ಈ ಕಣ್ಣಿನಿಂದ ನೀನು ನೋಡು ಅಂತ ಹೇಳಿ ಆ ಗೀತೆಯ ಸಂದರ್ಭದಲ್ಲಿ ತಾನು ವಿಶ್ವರೂಪವನ್ನು ತೋರಿಸಿ ಅವನಿಗೆ ಅನುಗ್ರಹವನ್ನು ಮಾಡಿದಂತಹದ್ದು. ಎಷ್ಟು ಆಶ್ಚರ್ಯವಾದ ಆ ಗೀತಾ ಜಯಂತಿ. ಇಂದೂ ಕೂಡ ಆ ಗೀತೆಗೆ ಲೌಕಿಕರಾಗಲಿ ಅಥವಾ ಅಲೌಕಿಕವಾಗಲಿ, ಅಲೌಕಿಕರಂತೂ ಸರಿ, ವೈದಿಕರಂತೂ ಗೀತೆಗೆ ಮಹತ್ವವನ್ನು ಕೊಟ್ಟೇ ಕೊಡ್ತಾರೆ. ಆದರೆ ಲೋಕದಲ್ಲಿಯೂ ಕೂಡ ಇವತ್ತಿಗೂ ಗೀತೆಗೆ ಇರುವ ಮಹಿಮೆ
ಅದು ಎಷ್ಟು ಅಪಾರವಾದದ್ದು. ಗೀತೆಯನ್ನು ಮುಟ್ಟಿ ಸತ್ಯವನ್ನ ಮಾತಾಡ್ತೇನೆ ಅಂತ ಹೇಳಬೇಕು ಅಂತ ನ್ಯಾಯಾಲಯಾದಿಗಳಲ್ಲಿ ತೋರಿಸ್ತಾರೆ. ಅಂದ ಮೇಲೆ ಅಷ್ಟು ಅಪರೂಪವಾದ ತತ್ವಗಳನ್ನ, ತತ್ವಸಾಗರಗಳನ್ನ ನಮಗೆ ಆ ಕೃಷ್ಣ ಅರ್ಜುನನ ಮುಖಾಂತರವಾಗಿ ತಿಳಿಸಿಕೊಟ್ಟು ಯಾರು ಯಾವುದನ್ನು ಮಾಡಬೇಕು, ಯಾರು ಯಾವುದನ್ನು ಮಾಡಬಾರದು ಇತ್ಯಾದಿಗಳನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟು ಕರ್ಮವನ್ನು ಮಾಡ್ತಾ ಇರಬೇಕು, ಫಲವನ್ನ ಅಪೇಕ್ಷೆ ಪಡಬಾರದು, ಭಗವಂತನಿಗೆ ಸಮರ್ಪಣೆಯ ಬುದ್ಧಿ ಇರಬೇಕು. ಈ ತತ್ವಗಳನ್ನು ವಿಶೇಷವಾಗಿ ಅರ್ಜುನನಿಗೆ ಹೇಳಿಕೊಡುತ್ತಿದ್ದಾನೆ, ತಿಳಿಸಿಕೊಟ್ಟಿದ್ದಾನೆ, ಮನನ ಮಾಡಿಸಿದ್ದಾನೆ. ಅರ್ಜುನ ಹೀಗಿರಬೇಕಪ್ಪ, ಯಾವ ವಿಷಯದಲ್ಲಿಯೂ ಫಲಗಳ ಆಶೆಯೂ ಇಲ್ಲದೇನೆ ಯುದ್ಧರೂಪವಾದ ಕರ್ಮ ಮಾಡು. ನೀನು ಕ್ಷತ್ರಿಯನಾಗಿದ್ದಿ, ಯುದ್ಧರೂಪವಾದಂತಹ ಕರ್ಮವನ್ನು ಮಾಡಿ ಅದನ್ನು ನನಗೆ ಸಮರ್ಪಣೆ ಮಾಡಿದಾಗ ಆಗ ನಿನಗೆ ಈ ಫಲ ಅವಶ್ಯವಾಗಿ ಮೋಕ್ಷರೂಪವಾದಂತಹ ಫಲ ಅದು ಸಿಗತ್ತೆ. ಆದ್ದರಿಂದ ಈ ಗೀತೆ ಶ್ರೇಷ್ಠವಾದದ್ದು ಅಂತ ನಾವು ತಿಳಿದುಕೊಳ್ಳಬೇಕು. ವಿಚಿತ್ರವಾದಂತಹ ರೀತಿಯಲ್ಲಿ ಉಪದೇಶಗಳು ಇದೆ. ಎಷ್ಟಾಗುತ್ತೋ ನಮ್ಮ ಜೀವನದಲ್ಲಿ ಅದರಲ್ಲಿ ಇರುವ ತತ್ವಗಳನ್ನು ತಿಳಿದುಕೊಂಡು ನಾವು ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಆ ಗೀತೆಯ ಉಪದೇಶ ಇದೆ. ಅಂತಹ ಆ ಗೀತಾ ಜಯಂತಿ ನಾವು ಅವತ್ತು ಉಪವಾಸಾದಿಗಳನ್ನು ಮಾಡಿ ಪಾರಾಯಣಾದಿಗಳನ್ನು ಮಾಡುವುದರಿಂದ ಒಂದೊಂದು ಅಧ್ಯಾಯಗಳನ್ನು ಪಾರಾಯಣ ಮಾಡಿದರೆ ಒಂದೊಂದು ತರಹದ ಆ ಫಲ ಸಿಗತ್ತೆ ಅಂತ ಪುರಾಣಾದಿಗಳು ಗೀತೆಯ ಒಂದೊಂದು ಅಧ್ಯಾಯಕ್ಕೆ ಮಹತ್ವವನ್ನು ಕೊಟ್ಟು ಅದಕ್ಕೆ ಒಂದು ಕಥೆಯನ್ನು ಕೊಟ್ಟು ಅದರಿಂದ ಆದಂತಹ ಕಾರಣಗಳು ಏನು ಅಂತೆಂಬಂತಹದ್ದನ್ನ ಆ ಪುರಾಣಗಳು ಅಲ್ಲಿ ಮಹತ್ವವನ್ನು ತಿಳಿಸಿಕೊಟ್ಟಿದೆ. ಅಂತಹ 18 ಅಧ್ಯಾಯಗಳಿಂದ ಕೂಡಿದ ಗೀತೆಯ ಪಾರಾಯಣವನ್ನ ವಿಶೇಷವಾದ ರೀತಿಯಲ್ಲಿ ನಾವು ಮಾಡಬೇಕು. ಎಷ್ಟಾಗತ್ತೋ ಅಷ್ಟಾದರೂ ಪಾರಾಯಣವನ್ನು ಮಾಡಿ ಆ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಬೇಕು. ಇಂತಹ ಗೀತಾ ಜಯಂತಿ ನಾವು ಆಚರಣೆಯನ್ನು ಮಾಡುವ ಮುಖಾಂತರವಾಗಿ ಮೋಕ್ಷಕ್ಕೆ ಸಾಧನವನ್ನು ಮಾಡಿಕೊಳ್ಳಬೇಕು. ಗೀತೆಯನ್ನು ಜಗತ್ತಿಗೆ ಕೊಟ್ಟ ಕೃಷ್ಣನಿಗೆ ನಾವು ಸಂತೋಷವನ್ನು ಪಡಿಸುವುದು ನಮ್ಮ ಧರ್ಮ. ಅದನ್ನು ನಾವು ಮಾಡೇಬೇಕು ಅಂತ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.